ಹಾಯ್ ಹಲೋ ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ್ ಕಡೆಯಿಂದ ನಮಸ್ಕಾರ. ನಾಡ ಹಬ್ಬ ದಸರಾ ಮಹೋತ್ಸವದ ಸ್ಪೆಷಲ್ ಫ್ಲವರ್ ಶೋ ಪ್ರತಿ ವರ್ಷ ಕೂಡ ಇರುತ್ತೆ. ಸೊ ಈಗ ನಾವು ಫಾರ್ ದ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಫ್ಲವರ್ ಶೋಗೆ ಹೋಗ್ತಾ ಇದೀವಿ. ಈಗ ಫ್ಲವರ್ ಶೋಗೆ ಹುಡುಗಿರು ಯಾಕೆ ಬರ್ತಾರೆ? ಯೂಶಲಿ ಹೆಣ್ಮಕ್ಳಿಗೆ ಹೂವು ಅಂದ್ರೇನೆ ಇಷ್ಟ. ಹುಡುಗರು ಯಾಕೆ ಬರ್ತಾರೆ? ಹುಡ್ಗಿರ್ ನೋಡಕ್ಕೆ ಅದೇನ್ ಗೊತ್ತಾ? ಸುಳ್ಳು ನಮ್ ನೋಡಕ್ಕೆ ಹುಡುಗಿರ್ ಬರೋದು. ಇವ್ನು ಮಾರೇ ತೋರ್ಸ್ರಪ್ಪ, ಇವ್ನು ನೋಡಕ್ಕೆ ಬರೋದು. ಇವ್ರ ಅಮ್ಮನ್ ಫೋನ್ ಮಾಡ್ಬೇಕೀಗ. ಅಂತದ್ದು ಏನಿದೆ ಅವರಲ್ಲಿ ಏನಿದೆ ಅದು ಅಕಟ ಹುಡುಗಿರು ಫ್ಲವರ್ಸ್ ನೋಡಕ್ ಬರ್ತಾರಂತೆ, ಹುಡುಗರು ಏನ್ ನೋಡಕ್ ಬರ್ತಾರೆ? ಇನ್ನೇನು ಚಿಟ್ಟೆ ಚಿಟ್ಟೆನಾ? ಚಿಟ್ಟೆ ಎಷ್ಟು ನೋಡ್ಕೊಂಡ್ ಬಂದ್ರಪ್ಪ ಚಿಟ್ಟೆ ನೀವು? ಗೊತ್ತಿಲ್ಲ, ಲೆಕ್ಕ ಹಾಕಿಲ್ಲದಷ್ಟು. ಈಗ ಪಾಪ ಅಮಾಯಕನ್ ತರ ಪಾಪ ಹುಡುಗರು ಯಾಕೆ ಬರ್ತಾರೆ? ಹುಡುಗರು ಎಲ್ಲಾ ಫ್ಲವರ್ಸ್ ಒಂದೇ ಸತಿ ನೋಡ್ಬೋದಲ್ಲ ಅಂತ. ಫ್ಲವರ್ಸ್ ಕೇಳ್ಕೊಳ್ಳಿ. ಫ್ಲವರ್ಸ್ ನೋಡಕ್ ಬರೋ ಚಿಟ್ಟೆಗಳು ಎಲ್ಲರೂ ನೋಡ್ಬೋದು ಅಂತ ನಾವುಗಳು ಬರ್ತೀವಿ ಅಷ್ಟೇ. ನೀವುಗಳು ಬರ್ತೀರಾ? ಇದ್ ಮನೇಲಿ ಗೊತ್ತಾದ್ರೆ ತಮಗೆ ಇಲ್ಲ, ಮನೇಲಿ ಹೇಳೇ ಬಂದಿರ್ತೀವಲ್ಲ. ಮನೇಲೆ ಅವ್ರ ಅಮ್ಮನೆ ಹಾಕೋರೆ ಏನಂತ ಟಿಕೆಟ್ ತಗೊಳಕ್ ದುಡ್ಡು. ಯಾಕೆ ಗಾಬರಿಲಿ ಇದೀರಲ್ಲ? ಏನ್ ನಿಮ್ ಗಾಬರಿ? ಏನಾಯ್ತು? ಇಲ್ಲ ಅವ್ರೇ ಯಾರು ಏನು ಹೇಳಿಲ್ಲ ನನ್ಗೆ. ಏನೋ ಗಾಬರಿಲಿ ಇದ್ದೀರಾ, ಅಂಕಲ್ ಮಿಸ್ ಮಾಡ್ಕೊಡ್ತಿದ್ದೀರಾ ಅಥವಾ ಏನು ನಿಮ್ಮ ಗಾಬರಿಗೆ ಇಲ್ಲಿ ಬಂದು ಫ್ರೆಂಡ್ ಬರ್ತಾ ಇದ್ರು, ಅದಕ್ಕೆ ವೇಟ್ ಮಾಡ್ತಾ ಇದ್ರು. ಹಾ ಎಲ್ಲ ಹೆಂಗಿತ್ತು ಫ್ಲವರ್ ಶೋ ಎಲ್ಲ? ತುಂಬಾ ಚೆನ್ನಾಗಿದೆ ಸರ್. ಹೌದಾ? ಈಗ ನಿಜ ಹೇಳಿ, ನಿಮ್ ಪ್ರಕಾರ ಹೆಣ್ಮಕ್ಳೇನೋ ಫ್ಲವರ್ ನೋಡಕ್ ಬಂದಿರ್ತಾರೆ, ಹೌದು. ಗಂಡ್ ಮಕ್ಳು ಏನಿಗೆ ಬಂದ? ನೀವ್ ಎಷ್ಟು ನೋಡಿದ್ರಿ? ನಾವು ಸಾವಿರಾರು ಹೂ ಇದೆ ಎಲ್ಲ ನೋಡಿದೀವಿ. ಹೌದಾ? ಹೌದು. ಹೆಣ್ಣು ಮಕ್ಳು ನೋಡಕ್ ಬಂದಿರ್ತಾರೆ, ಗಂಡ್ ಮಕ್ಳು ಹುಡುಗಿರ್ ನೋಡಕ್ ಬಂದಿರ್ತಾರೆ. ಏನಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರಲ್ಲ? ಅದಕ್ಕೆ ಹುಡುಗರು ಬರೋದೇ ಅದಕ್ಕ? ನಿಜ ಹೇಳಿ, ಈಗ ನಿಮ್ಮಲ್ಲಿ ಬಂದಿರೋರೆಲ್ಲ ಹೂವ ನೋಡಕ್ಕೆ ಬಂದಿದ್ದೀರಾ? ಇನ್ನೊಂದು ವಿಷಯ ಹೇಳ್ತೀನಿ ಸರ್, ಇವರು ಯಾವಾಗ್ಲೂ ಹೇಳ್ತಿರ್ತಾರೆ ಫ್ಲವರ್ ನೋಡಕ್ ಬಂದಿದೀವಿ ಅಷ್ಟೇ, ಆದ್ರೆ ಇಲ್ಲಿ ಬೇರೆ ಫ್ಲವರ್ ಇದೆ, ಆ ಫ್ಲವರ್ ನೋಡಕ್ ಬಂದಿದೀವಿ ಅಂತಾರೆ ಸರ್. ದುಂಬಿ ಅಲ್ಲಿರ್ತದೆ ಕಣ. ಅಂದ್ರೆ ನಿಜವಾದ ಮಾತು. ಯಾಕೆಂದ್ರೆ ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಅಲ್ಲಿ ಬರೋದೇ ಅದಕ್ಕೋಸ್ಕರ. ಅದ್ರಲ್ಲೂ ಇಲ್ಲಿರೋದು ಒಂದು ವಾರ ನೋಡಿಲ್ಲ ನಾನು. ಈ ಕುಡಿಯೋಕೆ 50 ರೂಪಾಯಿ ದುಡ್ಡು ಖರ್ಚು ಮಾಡಲ್ಲ ಅಂತಂದ್ರೆ 50 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಇಲ್ಲಿ ಹುಡುಗಿ ನೋಡ್ತಾ ಇದೀವಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ ಜೋಶ್ ಎಷ್ಟು. ನಂದ 50 ರೂಪಾಯಿ ಟಿಕೆಟ್ ಸುಮ್ನೆ ಬಾರ ಹೋಗೋಣ ಅಂತ, 50 ರೂಪಾಯಿ ಹೋದ್ರೆ ಹೋಯ್ತು ನಡಿಯಲ್ಲ ಅಂದ್ಬಿಟ್ಟು ಕರ್ಕೊ ಬಂದೆ. ಇವನ್ ಟಿಕೆಟ್ ನೀವ್ ಹಾಕೊಂಡಿದ್ದೀರಾ? ಅವನೇ ನಮ್ದು ಹಾಕೊಂಡ. ಏನೋ ನಿನ್ ಲೀಲೆ. ಇಲ್ಲ ಸರ್, ನಿಮ್ ಮನೇಲಿ ತುಂಬಾ ನಿನ್ ಕಂಡ್ರೆ ಲವ್ ಯಾರಿಗೆ? ನಿಮ್ಮ ಅಮ್ಮಂಗ, ನಿಮ್ಮ ಅಪ್ಪಮ್ಮ? ಸರ್ ನಮ್ಮ ತಾಯಿಗೆ. ನಿಮ್ ತಾಯಿ ಫೋನ್ ಹಾಕೋದಂತ. ಹಲೋ, ಇವ್ರ ಹೆಸರು ಹೇಮಾವತಿ ಅವ್ರ? ಹೇಳಿ ಸರ್. ಇದು ಯಾಕೆ ನಿಮ್ ಮಗ ಹಿಂಗಾಗ್ಬಿಟ್ಟ? ಯಾರು ಅಂದ್ರೆ ದಿನೇಶು. ಹೇಳಿ ಸರ್, ಏನಾಗೈತೆ? ಅಲ್ಲ, ಏನ್ ನವರಾತ್ರಿ ಏನಾರ ಅವನು ವ್ರತ ಗೀತ ಮಾಡ್ತಾ ಇದ್ದಾನಾ? ಇಲ್ಲ. ಇವತ್ ಮೈಸೂರು ಬಂದಿರೋದು ಗೊತ್ತಾ ನಿಮ್ಗೆ? ಗೊತ್ತು. ಇದು ವ್ರತದ ಬಗ್ಗೆ ಹೇಳಿದ್ನ ಏನಾದ್ರು? ಇಲ್ಲ ಸರ್, ಹೇಳಿಲ್ಲ. ವಾ, ಇಲ್ಲಿ 101 ಗುಲಾಬಿ ಹೂ ತಗೊಬಂದ್ಬಿಟ್ಟು ಇಲ್ಲಿ ಫ್ಲವರ್ ಶೋ ನಲ್ಲಿ ಎಲ್ಲಾ ಹುಡುಗಿರ್ಗೂ ಕೊಡ್ತಾ ಬಿದ್ದವನೆ. ಹೌದಾ? ನೀವ್ ಯಾರು ಸರ್? ನಾವಿಲ್ಲಿ ಇನ್ಚಾರ್ಜ್ ಅಲ್ಲಿ ದೇವರಾಜ್ ಅನ್ಬಿಟ್ಟು ಮಾತಾಡ್ತಾ ಇರೋದು. ಯಾಕೆ ಹಿಂಗ ಆಗ್ಬಿಟ್ಟ ನಿಮ್ ಹುಡ್ಗ? ಇಲ್ಲಿ ಯಾರ ಕಂಪ್ಲೇಂಟ್ ಕೊಟ್ರಿ ಈ ತರ ಮಾಡ್ತಾ ಇದಾರೆ ಅಂತ, ಅದಕ್ಕೆ ಕೇಳಕ್ ಬಂದ್ರೆ ಈ ತರ ಹೇಳ್ತಾನಲ್ಲ, ಏನ್ ಮಾಡೋದು ಈಗ ನಿಮ್ ಹುಡ್ಗನ? ಕಂಪ್ಲೇಂಟ್ ಅಲ್ಲಿ ಯಾರಿದ್ದಾರೆ? ಇಲ್ಲಿ ಬಸವರಾಜು ಅಂತಿದ್ರೆ, ತೇಜು ಅಂತಿದಾರಾ? ತೇಜು ಅವರು ಇದಾರೆ, ಅವನು ಹಿಡ್ಕೊಂಡಿದೀನಿ. ಅವನು ಮಾತಾಡಪ್ಪ ತೇಜು. ಹಲೋ ಅಲ್ಲ, ಯಾವ್ರ ತೇಜು? ಏಮಕ್ಕ, ಇದು ಯಾರಿಗಾದ್ರೂ ಫೋನ್ ಮಾಡಿ ನಮ್ಮೂರಲ್ಲಿ ಅವ್ರು ಚಂದ್ರಣ್ಣ ಗಿಂದ್ರಣ್ಣನಿಗೆ ಯಾರಿಗಾದ್ರೂ ಹೇಳಿ ಒಂದ್ ಸ್ವಲ್ಪ, ಇವ್ರು ಹಿಡ್ಕೊಬಿಟ್ಟಿದ್ದಾರೆ. ಇವ್ರು ನೋಡಿದ್ರೆ ಬೇಡ ಅಂತಂದ್ರು ಗುಲಾಬಿ ಹುಡ್ಕೊಂಡಿದ್ದ ಕೈಯಲ್ಲಿ ಹೋಗಿ ಆ ಬೆಳಗಿರೋ ಹುಡುಗಿರ್ಗೆ ಕೊಡ್ತೀನಿ ಅಂತ ಕೊಟ್ಬಿಟ್ಟ. ನಾನ್ ಬೇಡ ಅಂತ ಹೇಳ್ದೆ, ಹಿಡ್ಕೊಂಡಿದ್ದ ಕೈಯಲ್ಲಿ ರೋಜ್ ಎತ್ಕೊಂಡು ಹೋಗಿ ಕೊಟ್ಟೆ ಬಿಟ್ಟ. ಅವರು ಬಂದು ಹಿಡ್ಕೊಂಡು ಇಲ್ಲಿ ನಮ್ಮನ್ನೆಲ್ಲ ಏನ್ ಮಾಡದಮ್ಮ ಇವಾಗ? ಸರ್, ಅಂತೆ ಹುಡುಗರಲ್ಲ ಸರ್ ಅವರು.
ಹೌದು, ನೋಡಿದ್ರೆ ಹಂಗೆ ಅನ್ಸುತ್ತೆ. ಬಟ್ ಇಲ್ಲಿ CC ಕ್ಯಾಮ್ರಾದೆಲ್ಲ ತೆಗೆದ್ ನೋಡಿದ್ರೆ ಆವಾಗ್ಲೇ 90 ಹುಡುಗಿರು ಕೊಟ್ಟವನೆ. ಅವ್ನ್ ಕೈಲಿ ಕೊಡಿ ದಿನೇಶ್ ಅಂತ. ಅವ್ನ ಕೈಲಿ ಕೊಡೋದಲ್ಲ, ಅವ್ನಿಗೆ ಕೊಡಬಾರ್ದ ಜಾಗದಲ್ಲೆಲ್ಲ ಕೊಟ್ಟು ಕಳಿಸ್ತೀವಿ ಅವ್ನಿಗೆ ಇವತ್ತು. ಸರ್ ಅವ್ನ್ ಇರೋದೇ ಒಂದು ಹುಷಾರಿಲ್ಲ ಅವ್ನ್ಗೆ ಮೊದ್ಲೇ. ಅಯ್ಯೋ ಪಾಪ ಮುಗ್ಧ ಅಮಾಯಕ. ಅವ್ನ್ ಕೊಡಿ ಸರ್. ಬಾರ ಇಲ್ಲಿ ಮಾತಾಡು, ನಿಮ್ಮ ಅಮ್ಮ ಲೈನಲ್ಲಿ. ಹಲೋ ದಿನೇಶ್ ಏ ಎದ್ರುಕೊಳ್ತಾರೆ ಹಲೋ, ಅಣ್ಣ ಏನಾಗೈತ? ನೀವು ಬೈಯಕ್ ಹೋಗ್ಬೇಡಿ, ಒಂದ್ ಮಾತು ಹೇಳ್ತೀನಿ ಅವ್ನಿಗೆ. ಹಾ ಮನೆಗ್ ಬಂದ್ಮೇಲೆ ಏನು ಹೊಡಿತಾರೆ ಅಂದ್ಬಿಟ್ಟು ಹೆದರಿಕೆ ಪಡ್ಕತ್ತವ್ನೆ ಹುಡುಗ. ಅಲ್ಲಿ ನೋಡಿ, ಅಲ್ಲಿ ಆಗ್ಲೇ ನಡುಕ್ತಾವ್ನೆ. ಹಲೋ ಅಮ್ಮ, ಹೇಳಿ ಸರ್. ಹೊಡೆಯಕ್ ಗಿಡಕ್ ಹೋಗ್ಬೇಡಿ. ನಿಮ್ ಮಗನ್ಗೆ ಆತರ ಏನು ಮಾಡಿಲ್ಲ, ಒಳ್ಳೆ ಹುಡುಗನೇ ನಿಮ್ ಹುಡುಗ. ಎಲ್ಲೇ ಬಿಟ್ರು ನಿಮ್ ಮನೆಗ್ ಬರ್ತಾನೆ. ಹಾ ಆಕ್ಚುಲಿ ನಿಮ್ಗೆ ಬಕ್ರ ಮಾಡಕ್ಕೆ ನಿಮ್ಗೆ ಫೋನ್ ಮಾಡಿದ್ ಅಷ್ಟೇ ನಾವು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಆದ್ರೂ ನಿಮ್ ಹುಡುಗನ್ ಮೊಬೈಲ್ ನೋಡಕ್ ಆಯ್ತಿಲ್ಲ ನನ್ ಕೈಲಿ. ಹೇಳದು ಸರಿ ಅಮ್ಮ, ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ಆಯ್ತು ಸರ್. ನಡ್ಗೋಗ್ಬಿಟ್ಟ.